ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸಿಸುವ ಜನರ ಸಮೂಹವನ್ನು ಏನೆಂದು ಕರೆಯುತ್ತಾರೆ? ಎ. ಕುಟುಂಬ, ಬಿ. ಗ್ರಾಮ, ಸಿ. ನಗರ, ಡಿ. ಸಮುದಾಯ. ಈ 4 ಆಯ್ಕೆಗಳಲ್ಲಿ ನಿಮ್ಮ ಉತ್ತರ ಯಾವುದಾಗಿರ್ಬೇಕಂದ್ರೆ ಡಿ. ಸಮುದಾಯ ಅಂತಕ್ಕಂಥದ್ದು ಆಗಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು 2ನೇ ಪ್ರಶ್ನೆ, ಭಾರತದಲ್ಲಿ ಸುಮಾರು ಶೇಕಡಾ ಜನರು ಹಳ್ಳಿಗಳಲ್ಲಿ ವಾಸಿಸುತ್ತಾರೆ. ಎ. 50, ಬಿ. 60, ಸಿ. 72, ಡಿ. 80. ನಿಮ್ಮ ಉತ್ತರ ಶೇಕಡಾ 72ರಷ್ಟು ಆಗಬೇಕು ಸ್ನೇಹಿತರೆ. ಇನ್ನು 3ನೇ ಪ್ರಶ್ನೆ, ಹಳ್ಳಿಗಳಲ್ಲಿ ಕಂಡುಬರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಯಾವುದು? ಶಿಕ್ಷಣದ ಕೊರತೆ, ಎ. ಬಿ. ನಿರುದ್ಯೋಗ, ಸಿ. ಸ್ವಚ್ಛತೆ ಸಮಸ್ಯೆ, ಡಿ. ಮೇಲಿನ ಎಲ್ಲವೂ. ಇದಕ್ಕೆ ಮೇಲಿನ ಎಲ್ಲವೂ ಕೂಡ ಕಂಡುಬರ್ತವೆ ಸ್ನೇಹಿತರೆ. ಇನ್ನು ಕರ್ನಾಟಕದಲ್ಲಿ ಇರುವ ಬುಡಕಟ್ಟು ಸಮುದಾಯಗಳಿಗೆ ಉದಾಹರಣೆ ಯಾವುದು? ಎ. ಕುರುಬರು, ಗೌಡರು, ಒಕ್ಕಲಿಗರು, ಬಿ. ಸೋಲಿಗರು, ಬ್ರಾಹ್ಮಣರು, ಜೈನರು, ಸಿ. ಸೋಲಿಗರು, ಕೊರಗರು, ಜೇನುಕುರುಬರು, ಡಿ. ವೀರಶೈವರು, ಆದಿವಾಸಿಗಳು, ಕೊರಗರು. ಇಲ್ಲಿ ನಿಮ್ಮ ಉತ್ತರ ಸಿ ಆಗಬೇಕು ಸ್ನೇಹಿತರೆ. ಸೋಲಿಗರು, ಕೊರಗರು ಮತ್ತು ಜೇನುಕುರುಬರು. ಇನ್ನು 5ನೇ ಪ್ರಶ್ನೆ, ಸಮುದಾಯದಲ್ಲಿ ಪ್ರತಿಯೊಂದು ವೃತ್ತಿ ಅಥವಾ ಕೆಲಸವನ್ನು ಗೌರವಿಸಬೇಕು, ಏಕೆಂದರೆ ಎ. ಇದರಿಂದ ಹಣ ಗಳಿಸಬಹುದು, ಬಿ. ನಮ್ಮ ಅಗತ್ಯ ವಸ್ತುಗಳ ತಯಾರಿಕೆಯಲ್ಲಿ ನೂರಾರು ಜನರ ಶ್ರಮವಿರುತ್ತದೆ, ಸಿ. ಇದರಿಂದ ಮಾತ್ರ ಜೀವನ ನಡೆಸಲು ಸಾಧ್ಯ, ಡಿ. ಕೇವಲ ಸಂತೋಷಕ್ಕಾಗಿ. ಇದು ಆನ್ಸರ್ ಬಿ ಆಗುತ್ತೆ ಸ್ನೇಹಿತರೆ. ನಮ್ಮ ಅಗತ್ಯ ವಸ್ತುಗಳ ತಯಾರಿಕೆಯಲ್ಲಿ ನೂರಾರು ಜನರ ಶ್ರಮವಿರುತ್ತದೆ. ಥ್ಯಾಂಕ್ ಯು.